ನಾನೇನು ಹೋಗೆಂದು ಹೇಳಲಿಲ್ಲವಲ್ಲ. ಹೀಗೆ ಕಾಯಕದಲ್ಲಿದ್ದಾಗ ನಾನು ಬೇಕೆಂದೇ ಆತನನ್ನು ಉದಾಸೀನ ಮಾಡಿದಾತನೂ ಅಲ್ಲ. ಅಲ್ಲದೆ ನಾನು ಬೇಸರ ಬರುವಂತೆಯೂ ಮಾಡಿಲ್ಲ. ಹೀಗಿದ್ದು ನನ್ನಿಂದ ಸುಮ್ಮನೆ ದೂರವಾದಿದ್ದೇಕೆ? ಬೇಕೆಂದೇ ಬೀಳಲಿಲ್ಲವೆಂಬ ಸತ್ಯವನ್ನು ನಾನು ಆಗಲೇ ಹೇಳಿದ್ದನಲ್ಲ. ಅಂಗದಿಂದ ಅಗಲುವುದನ್ನು ಸಂಗಯ್ಯ ಪ್ರಿಯ ನಿಮ್ಮ ಗುರು ಚೆನ್ನ ಬಸವಣ್ಣನವರೂ ಒಪ್ಪರು. ಲಿಂಗವಿಲ್ಲದ ಅಂಗ ಖಂಡಿತವಾಗಿ ಉಳಿಯದು. ಮಾಚಯ್ಯ ತಂದೆಗಳೇ, ಲಿಂಗಯ್ಯ ದೊಡ್ಡವ, ಘನಲಿಂಗ ಎಲ್ಲಿದ್ದಳಲ್ಲಯೇ ಪರಿಪೂರ್ಣ. ಮೇಲಾಗಿ ನನಗೆ ಲಿಂಗವೈತೆಂಬ ಚಿಂತೆ ಉಂಟಾದರೆ ಆ ಅಂಗ ಉಳಿಯುವುದು. ಆತ್ಮಸ್ವರೂಪನಾದ ಆ ಲಿಂಗ ಹೋದಡೆ ಈ ಘಟವೆಷ್ಟು ದಿನ ಉಳಿದೀತು? ಕಂದಯ್ಯನವರೇ, ಅದ್ವೈತವನ್ನು ನೀವು ಅರಿಯದವರಲ್ಲ. ಹಾಗೆ ಲಿಂಗವಂತರಿಗೆ ಲಿಂಗವೇ ಅಧಿಕ. ಅದಿಲ್ಲದೆ ಯಾವ ಕಾರ್ಯವೂ ಜರುಗದು. ನೀವು ಎಂದಿನ ತನಕ ದಾಸೋಹ ಮಾಡುವಿರೋ ಅಲ್ಲಿಯ ತನಕ ಲಿಂಗದ ಪೂಜೆ ಮಾಡಬೇಕಲ್ಲವೇ? ಆವಾವ ಕಾಯಕದಲ್ಲಿ ಬಂದರೂ ಭಾವಶುದ್ಧವಾಗಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ. ಅದು ಚಂದೇಶ್ವರ ಲಿಂಗಕ್ಕೆ ಒಪ್ಪಲ್ಲವೇ ಮಡಿವಾಳಯ್ಯನವರೇ? ಲಿಂಗವೆಂಬುದು ಗುರುವಿನ ಹಂಗು, ಗುರುವೆಂಬುದು ಲಿಂಗದ ಹಂಗು. ಈ ಉಭಯಕ್ಕತೀತ ಜಂಗಮ ಲಿಂಗ ದಾಸೋಹ ಅದೇ ಚಂದೇಶ್ವರ ಲಿಂಗಕ್ಕೆ ಕಟ್ಟುಗೊತ್ತು ಕಾಣ ಮಡಿವಾಳಯ್ಯ. ಅದ್ಭುತ ಅದ್ಭುತ ಚಂದಯ್ಯನವರೇ. ಚಂದಯ್ಯನವರೇ, ಅಂಗಕ್ಕೆ ಇಷ್ಟಲಿಂಗವನ್ನಿಟ್ಟ ಆ ಗುರುವು ಕೂಡ ಲಿಂಗಧಾರಿಯಾಗಿದ್ದು ಲಿಂಗ ಪೂಜಿಸಲೇಬೇಕು. ಹಾಗೆಯೇ ಗುರುವಿನಿಂದ ಕೊಡಲ್ಪಟ್ಟ ಆ ಲಿಂಗವು ದೈವ ಕಳೆ ಪಡೆದಿರಬೇಕು. ನೀವು ಆಯ್ದುಕೊಂಡ ಆ ಶ್ರೇಷ್ಠತೆಯ ಜಂಗಮವೂ ಕೂಡ ಲಿಂಗವಿಲ್ಲದಿಲ್ಲ. ಅಲ್ಲೂ ಲಿಂಗ ಪೂಜೆ ಇದೆ. ಅಷ್ಟೇ ಏಕೆ, ಯಾರೇ ಆಗಲಿ ಲಿಂಗಧಾರಿಯಲ್ಲದವ ಜಂಗಮನೇ ಅಲ್ಲ. ಆ ಸೃಷ್ಟಿಗೆ ಆದಿ ಆಧಾರಗಳಿದ್ದಂತೆ ಲಿಂಗವಂತ ಧರ್ಮಕ್ಕೂ ಇದೆ.
ನಾನು ಬಹಳ ತಿಳಿದಿದ್ದೇನೆ ಎನ್ನುವುದಕ್ಕೆ ಅಂಗದಲ್ಲಿರುವ ಲಿಂಗವೇ ಸಾಕ್ಷಿ. ಇದೇ ಕಲಿದೇವರನ್ನರಿಯಲು ಪ್ರಮುಖ ದಾರಿ. ಮಾಚಯ್ಯನವರೇ, ಅದಾವ ಪೂಜೆ ಆದರೂ ಭಾವಶುದ್ಧವಾಗಿರಬೇಕು. ಆ ಶುದ್ಧತೆಯೇ ಗುರುಪೂಜೆ. ಅರಿವಿನಲ್ಲಿ ಎರಡಿಲ್ಲದೆ ಒಂದೇ ಆದಲ್ಲಿ ಅದೇ ಲಿಂಗ ಪೂಜೆ. ಇನ್ನು ಜಂಗಮ ಪೂಜೆ ಎಂದರೆ ತನು ಮನ ಧನಗಳು ಶುದ್ಧವಾಗಿ ಕಾಯ ವಾಚ ಮನಸ್ಸಗಳಲ್ಲಿ ಶುದ್ಧತೆ ಪಕ್ವಗೊಂಡಾಗ ಅದೇ ಜಂಗಮ ಪೂಜೆಯಾಗುತ್ತದೆ. ಈ ಪೂಜೆಯಲ್ಲಿ ಗುರುಪೂಜೆಗಳು ಮಿಳಿತಗೊಂಡಿರುತ್ತವೆ ಎಂದಾದಾಗ ಇದು ಚಂಡೇಶ್ವರನಿಗೆ ಇಷ್ಟವಾಗದೇನು? ಈ ಒಂದು ಕ್ರಿಯೆಯಲ್ಲೇ ತ್ರಿವಿಧಾರ್ಪಿತವಾಗುವುದು. ಚಂದೇನವರೇ, ಅರಿತೆನೆಂಬುವರಾರು ಮಾಡುವ ಕೆಲಸವನ್ನು ಬಿಡುವುದಿಲ್ಲ. ಆ ಬಿಡದಿರುವ ಕ್ರಿಯೆಯೇ ಅರಿತಿರುವುದಕ್ಕೆ ಗುರುತು. ಬೆಲ್ಲದ ಮೇಲೆ ಜೇನು ಇಟ್ಟರೆ ಸಿಹಿ ಕಡಿಮೆಯಾದೀತೆ. ಧನಕ್ಕೆ ಮತ್ತಷ್ಟು ಧನ ಬಂದರೆ ಬಡತನ ಬರಲುಂಟೆ. ಮಾಡುವುದೆಲ್ಲವೂ ಲಿಂಗ ಪೂಜೆಯಾಗಬೇಕು. ಅಂದಾಗ ಅದು ಕಲಿದೇವರ ಕೂಟವೆನಿಸುತ್ತದೆ. ಮಾಚಯ್ಯ ತಂದೆ, ನಿಮ್ಮ ಮಾತನ್ನು ಅಲ್ಲೆಗೆಳೆಯುತ್ತಿದ್ದೇನೆಂದು ಬೇಸರಿಸಿದೆನು. ಯಾಕೋ ನನಗೆ ಮೊದಲಿನಿಂದಲೂ ಈ ಲಿಂಗ ಪೂಜೆಯ ಕುರಿತಾಗಿ ಆಲೋಚನೆ ಕಾಡ್ತಾ ಇತ್ತು. ಈ ಲಿಂಗಯ್ಯನೇ ನನ್ನಿಂದ ತಾನಾಗೆ ಕಳೆಸಿಕೊಂಡು ಬಿದ್ದಿದ್ದಾನೆ. ಹಾಗೆ ನೋಡಿದರೆ ಕಾಯಕದಿಂದಲೇ ಗುರುಲಿಂಗ ಜಂಗಮಕ್ಕೆ ಆರಾಧನೆ ಆಗುತ್ತದೆ. ಮತ್ತೆ ಪ್ರತ್ಯೇಕ ಲಿಂಗ ಪೂಜೆಯ ಅವಶ್ಯಕತೆಯಾದರೂ ಏಕೆ? ವೃಥಾ ಕಾಲಕ್ಷೇಪವಲ್ಲವೇ? ನಿತ್ಯವೂ ಹುಲ್ಲು ತಂದು ಸೀಳಿ ಹದ ಮಾಡಿ ಹಗ್ಗ ಹೊಸೆದು ದಾಸೋಹ ಮಾಡುವುದಾವಾಗ ಸಾಕಪ್ಪ, ಸಾಕು ಈ ಲಿಂಗಯ್ಯನ ಸಹವಾಸ. ಆಯ್ತು, ನನಗಿನ್ನೂ ಉಳಿಗಾಲವಿಲ್ಲ. ಮಾಚಯ್ಯನವರೇ, ಈಗೇನು ಗತಿ? ಸ್ವಲ್ಪ ತಾಳಿ ಲಿಂಗಯ್ಯ ಚಂದಯ್ಯನವರೇ. ಕಿಂಚಿತ್ತಾದರೂ ನೇಮವ ಮಾಡುವಲ್ಲಿ ಶೂನ್ಯವಿಲ್ಲದಿರಬೇಕು. ಸತ್ವಕ್ಕೆ ತಕ್ಕ ಸಮರ್ಥತ್ವ ಒತ್ತಾದರೆಯೂ ಶಿವಪೂಜೆಯ ನಿಶ್ಚಯವಾಗಿಯೇ ಮಾಡಬೇಕು. ಅದು ತನಗೆ ಸುಚಿತದ ಹಾದಿ. ಕಲಿದೇವರ ದೇವನ ಒದಗು ಕಾಣ ಚಂದಯ್ಯ. ಏನು ನುಡಿದಿರಿ ಮಾಚಯ್ಯ ತಂದೆ? ನಾನೇನು ಭವಿಯಲ್ಲ, ಜಂಗಮದಾಸೋಹಿ. ಅಂದಾಗ ಆ ಕಾರ್ಯವು ನಿರ್ವಿಘ್ನವಾಗಿ ಸಾಗಬೇಕಲ್ಲವೇ? ನೀವೇನು ದಾಸೋಹದ ನೇಮವನ್ನರಿಯದವರೇನಲ್ಲ. ನೇಮವೆಂದರೆ ನೇಮವೇ.
ಅದಕ್ಕೆ ಮೊದಲು ಕಡೆ ಎಂಬುದೇ ಇಲ್ಲ. ಒಂದು ಬಿಟ್ಟು ಮತ್ತೊಂದು ಹಿಡಿಯಲಾಗದು. ಇದರೊಳು ಎಲ್ಲೆನಿತು ಸಂಶಯವೇನಿಗಿಲ್ಲ. ತಾನಾಗೆ ಬಿಟ್ಟು ಹೋದ ಲಿಂಗಯ್ಯ ಹೋಗಲಿ. ಆತ ನನಗೆ ತಿಳಿಯದಂತಿರಲಿ. ಆತ ತನಗೆ ತಿಳಿದಂತಿರಲಿ. ಈ ಜಂಗಮದಲ್ಲೇ ಚಂದೇಶ್ವರ ಲಿಂಗವಿದೆ. ಆತ ಆ ಮುಖವಾಗಿ ತೃಪ್ತನಾಗುತ್ತಾನೆ. ಈ ಲಿಂಗಯ್ಯನ ಕೆಲಸ ಕೆಸರಗೋಡೆಯ ತೊಳೆವ ಕೆಲಸ. ಸಮಯವಾಯಿತು, ನನಗೆ ಅನುಮತಿ ನೀಡಿ. ಹಾಗನ್ನದಿರು ಚಂದಯ್ಯ. ನನ್ನನ್ನು ಕೊರಳಲು ಧರಿಸದಿದ್ದರೂ ಚಿಂತೆ ಇಲ್ಲ. ನಿನ್ನ ಹಿಂದೆ ಕರೆದುಕೊಂಡಾದರೂ ಹೋಗು. ನಿನ್ನ ಕಾಯಕದಳು ನೆರವಾಗುವೆ. ಚಂದಯ್ಯನವರೇ, ಕೊನೆಯದಾಗಿ ಒಂದು ಮಾತು. ನೀವು ಕೈಗೊಂಡಿರುವ ಈ ಜಂಗಮ ದಾಸೋಹ ಲಿಂಗವಿಲ್ಲದೆ ಮಾಡಲಾದೀತೆ. ಈ ಲಿಂಗ ಜಂಗಮರು ಒಂದು ಅಂಗ. ಈ ಲಿಂಗವೇ ಇರದಾದಾಗ ಪ್ರಾಣವೆಲ್ಲಿ? ಹಣ್ಣಿಲ್ಲದೆ ಅದರ ರುಚಿಯನ್ನು ಬಯಸಿದಂತಾಗುವುದಿಲ್ಲವೇ? ನೀವೇ ಹೇಳಿದಂತೆ ಕಾಯಕದ ಸರ್ವ ಕ್ರಿಯೆಯು ಲಿಂಗವಾಗಿರುವಾಗ ಮತ್ತೇಕೆ ಈ ಲಿಂಗದಲ್ಲಿ ಭೇದವೆಣಿಸುವಿರಿ? ನಿಮ್ಮಿಷ್ಟ, ಲಿಂಗವೇ ಇದು. ನಿಮ್ಮ ಮಾತನ್ನು ಲಿಂಗವು ಉಪೇಕ್ಷಿಸದು. ಪತಿವ್ರತೆಯಾದ ಆಕೆಯ ಕೊರಳಲ್ಲಿಯ ತಾಳಿ ಗಂಡನೊಂದಿಗಿನ ಸಂಸಾರ ಸಂತಾನಗಳನ್ನು ದೃಢಪಡಿಸುವಂತೆ ಲಿಂಗಪತಿ ಶರಣಸತಿ ಭಾವ ಕೂಡ ಅಂತಹುದೇ. ಅದನ್ನು ನೀವು ಅರಿಯದವರಲ್ಲ. ಹೌದು, ಸರಿಯಾಗಿ ಹೇಳಿದೆ ಮಾಚಯ್ಯ. ಗಂಡನ ಹಿಂದೆ ಹೆಂಡತಿ ಹೋದರೂ ಅಷ್ಟೇ, ಹೆಂಡತಿ ಹಿಂದೆ ಗಂಡನು ಹೋದರೂ ಅಷ್ಟೇ. ಒಟ್ಟಾರ್ಥ ಒಟ್ಟಿಗೆ ಇರುತ್ತೇವಲ್ಲ, ಅದೇ ನೆಮ್ಮದಿ. ಹಾಗೇ ಆಗಲಿ ಮಾಚಯ್ಯ ತಂದು. ಲಿಂಗಯ್ಯ ನನ್ನೊಂದಿಗೆ ಬರಲಿ. ನನ್ನ ಕಾಯಕದಲ್ಲೂ ಭಾಗಿಯಾಗಲಿ. ಕಾಯಕ ಕೆಡಿಸಿದುದು ಮನವರಿಕೆಯಾಗಲಿ. ನಾವಿನ್ನು ಬರುತ್ತೇವೆ. ಅಗತ್ಯವಾಗಿ. ಲಿಂಗಯ್ಯ, ನೀನು ಚಂದಯ್ಯ ಶರಣರನ್ನು ಹಿಂಬಾಲಿಸಿ. ಆಗಬಹುದು ತಂದೆ. ಸುಮ್ಮನೆ ನಮ್ಮಿಬ್ಬರ ಕಾಯಕವನ್ನು ಕೆಡಿಸಿದೆ ನೋಡು. ನಿನ್ನಿಂದ ಉಪಕಾರವಾಯಿತು ಮಾಚಯ್ಯ. ನಿನ್ನಿಂದ ಲೋಕಕ್ಕೆ ಉಪಕಾರವಾಗುವುದಲ್ಲ ಲಿಂಗಯ್ಯ. ಶರಣಾರ್ಥಿಗಳು ತಂದೆ. ಶರಣಾರ್ಥಿಗಳು ಚಂದಯ್ಯನವರೇ. ನೋಡಿದೆಯಾ ಚೆನ್ನು ಕಲ್ಯಾಣದ ವೈಭವವನ್ನು? ಕಣ್ಣು ದೃಷ್ಟಿ ಅರಿದತ್ತ
ಸುತ್ತ ಶಿವಶರಣರೇ ಕಾಣುತ್ತಾರೆ. ಒಂದು ವೇಳೆ ಕಲ್ಯಾಣಕ್ಕೆ ಬಸವಣ್ಣನವರು ಬರೆದಿದ್ದರೆ ಇಲ್ಲಿಗೆ ಇನ್ಯಾವ ಶರಣರು ಬರುತ್ತಿದ್ದರೋ ಇಲ್ಲವೋ ಆ ಶಿವನೇ ಬಲ್ಲ. ಅಂದ್ರೆ ಇಲ್ಲಿರುವ ಶರಣರೆಲ್ಲ ಈ ಊರಿನವರೇ ಅಲ್ಲೇನು? ಅಣ್ಣ ಬಸವಣ್ಣನವರ ಭಕ್ತಿಯ ಸುಗಂಧದ ಪರಿಮಳವನ್ನು ಆಘ್ರಾಣಿಸಲು ದೂರದ ಊರುಗಳಿಂದ ಬಂದಂತ ಮಹಾಮಹಿಮನಿವರಿಗಳು. ನಾವ್ಯಾಂಗ ನಮ್ಮ ನಾಡು ಬಿಟ್ಟು ಬಂದಿವರಲ್ಲ ಅದರಂಗ. ಅವರೆಲ್ಲ ತಮ್ಮ ಆಧ್ಯಾತ್ಮ ಸಾಧನೆಗಾಗಿ ಆತ್ಮೋನ್ನತಿಗಾಗಿ ಇಲ್ಲಿಗೆ ಬಂದಾರ. ಮೂಲತಃ ಅಣ್ಣನವರು ಕೂಡ ಬಾಗೇವಾಡಿಯಿಂದ ಬಂದಂತವರೇ. ಹೌದೇನು? ಅಂದಂಗ ಲಕ್ಷದ ಮೇಲೆ 96,000 ಜನಗಣಗಳು, ಅದರಲ್ಲೂ ಅವರೂ ಸಹಿತ ಹೊರನಾಡಿನವರೇ ಅಂದಂಗಾಯ್ತು. ಮಡಿವಾಳ ಮಾಚಿದೇವರು ಇಪ್ಪರಿಗೆಯವರು, ಸಿದ್ದರಾಮದೇವರು ಸೊನ್ನಲಗಿಯವರು, ಅಕ್ಕ ಮಹಾದೇವಿಯವರು ಉಡುತಡಿಯವರು, ಪ್ರಭುದೇವರು ಬಳ್ಳಿಗಾವಿಯವರು, ಮಾದಾರ ಚೆನ್ನಯ್ಯನವರು ತಮಿಳುನಾಡಿನ ಕಂಚಿಯವರು, ಮೋಳಿಗೆ ಮಾರಯ್ಯನವರು ಕಾಶ್ಮೀರ ರಾಜನಾದ ಮಹಾದೇವ ಭೂಪಾಲರು, ಇನ್ನು ಜಂಗಮವೇ ಜೀವಾಳವೆಂದುಕೊಂಡ ನುಲಿಯ ಚಂದಯ್ಯನವರು ಶಿವನಗಿಯವರು. ಇಷ್ಟೊಂದು ಶರಣರ ಆಗಮನಕ್ಕೆ ಮೂಲ ಕಾರಣ ಬಸವ ತಂದೆಯವರು. ಖಂಡಿತವಾಗಿ ಅಣ್ಣ ಬಸವಣ್ಣನವರು ಒಬ್ಬರು ಇಲ್ಲದಿದ್ದರೆ ಮಹಾಮನೆ ಅನುಭವ ಮಂಟಪದ ಉಗಮವಾದರೂ ಎಲ್ಲಾಗುತ್ತಿತ್ತು? ಕಾಯಕ ದಾಸೋಹದ ಪರಿಕಲ್ಪನೆಯಾರು ಎಲ್ಲಿ ಬರುತ್ತಿತ್ತು? ಬಾಚೆನ್ನು ಮಧ್ಯಾಹ್ನದ ಶಿವಾರ್ಚನೆಗೆ ನನಗೆ ಸಮಯವಾಯಿತು. ನುಲಿಯ ಚಂದಯ್ಯ ಶರಣರು ಅಪ್ರತಿಮ ಜಂಗಮ ಪ್ರೇಮಿಗಳು, ಮಹಾಕಾಯಕನಿಷ್ಠರು. ಸತ್ಯಶುದ್ಧ ಕೆಲಸದಲ್ಲಿ ನಿರತರಾದಾಗ ಆಯ ತಪ್ಪಿ ಬಿದ್ದ ಲಿಂಗಯ್ಯನನ್ನೇ ತಪ್ಪಿತಸ್ಥನನ್ನಾಗಿಸಿ ಮಹಾಶರಣರ ಕೊರಳನ್ನಗಲಿರಲಾರದ ಲಿಂಗಯ್ಯ ಸೇವಕನಾಗಿ ಚಂದಯ್ಯನವರ ಹಗ್ಗವನ್ನು ಮಾರುತ್ತಾ ಬರುತ್ತಿದ್ದಾನೆ. ನಾನೀಗ ಆತನಿಂದ ಎಲ್ಲ ಹಗ್ಗವನ್ನು ಪಡೆದು 1000 ಹೊನ್ನು ನೀಡಿ ಜಂಗಮ ದಾಸೋಹಕ್ಕೆ ಅನುಕೂಲ ಮಾಡುವೆ. ಹಗ್ಗ ಬೇಕಾ? ಹಗ್ಗ ಹಗ್ಗ ಬೇಕಾ? ಹಗ್ಗ ಬೇಕಾ? ಹಗ್ಗ ಹಗ್ಗ ಬೇಕಾ? ಇಂದು ಪೇಟೆಯಲ್ಲಿ ಹಗ್ಗಗಳೇ ಮಾರುತ್ತಿಲ್ಲ. ಈಗ ಏನು ಮಾಡುವುದು? ಇನ್ನು ವಿಳಂಬ ಮಾಡಿದರೆ ಚಂದಯ್ಯನ ದಾಸೋಹಕ್ಕೆ ವಿಳಂಬವಾಗಬಹುದು. ಈಗ ಏನು ಮಾಡುವುದು? ಶರಣಾರ್ಥಿ. ಅಯ್ಯ ಬಸವಣ್ಣ, ನುಲಿಯ ಚಂದಯ್ಯ, ಶರಣರ ಕಾಯಕದಿಂದ ತಂದ ಹಗ್ಗಗಳನ್ನು ತಂದಿದ್ದೇನೆ. ಆದರೆ ಹಗ್ಗಗಳು ಮಾರಾಟವಾಗಲೇ ಇಲ್ಲವಲ್ಲ. ಆದರೆ ನಿನಗಂತೂ ಬಿಡುಗಡೆಯೇ ಇಲ್ಲವಲ್ಲ. ಶಿವನ ಪರೀಕ್ಷೆಯನ್ನು ಬಲ್ಲವರಾರು. ಕೊಡು ಕೊಡು, ಮಹಾಮನೆಯಲ್ಲಿನ ದನಕರುಗಳಿಗೆ ಬೇಕಾಗುತ್ತದೆ. ಹೆಚ್ಚಿಗೆ ಹಗ್ಗ ಬೇಕೆಂದು ಹೇಳಿದ್ದಾರೆ. ಎಷ್ಟು ಬೇಕು ಬಸವಣ್ಣ? ಎಲ್ಲವನ್ನು ಕೊಟ್ಟು ಬಿಡು ಲಿಂಗಯ್ಯ. ಆದರೆ ಇಂದು ಪೇಟೆಯಿಂದ ಹಗ್ಗಗಳನ್ನು ತಗೊಂಡು ಬರುವ ಪ್ರಮೇಯವೇ ಇಲ್ಲವಲ್ಲ. ತಗೋ ಬಸವಣ್ಣ.
ಎಷ್ಟು ಧನವನ್ನು ಕೊಡಬೇಕು ಲಿಂಗಯ್ಯ? ಚಂದಯ್ಯನ ದರವನ್ನು ನಾನು ಬಲ್ಲೆಯಷ್ಟೇ, ಅಷ್ಟನ್ನೇ ಕೊಡು. ಈಗ 1000 ಹಣ್ಣುಗಳಿವೆ. ಇದರಿಂದ ಚಂದಯ್ಯ ಅವರ ದಾಸೋಹಕ್ಕೆ ಅನುಕೂಲವಾಗುತ್ತದೆ. ಆಯ್ತು, ನಿನ್ನಿಷ್ಟ. ಅಂದ ಹಾಗೆ ನಮ್ಮಿಬ್ಬರದು ಒಂದೇ ನಿಲುವಲ್ಲವೇ? ಎಂತಹ ಪುಣ್ಯಾತ್ಮನಪ್ಪ ನೀನು, ಯುಗ ಯುಗದ ಪುಣ್ಯದ ಫಲ ನೀನು. ಅಂತ್ಯ ಪುಣ್ಯ ಕಲ್ಪಿಸಿದ ಮಹಾನುಭಾವ ನೀನೇ ಅಲ್ಲವೇ ಲಿಂಗಯ್ಯ? ನಾನಿನ್ನು ಬರುವೆ ಬಸವಣ್ಣ. ತಂದೆ ಕೂಡಲ ಸಂಗಮ ದೇವ, ಇಂಥ ಶರಣರ ತಿಂತಿಣಿಯಲ್ಲಿ ಓಡಾಡುವ ಭಾಗ್ಯ ಕೊಡಿಸಿವೆಲ್ಲ. ಈ ನಿನ್ನ ಕರುಣೆಯನ್ನು ಯಾವ ರೀತಿಯಲ್ಲಿ ಕೊಂಡಾಡಲಿ ಪ್ರಭುವೆ?